ನಮಸ್ಕಾರ. ಈಗ ನೋಡ್ತಾ ಇದ್ದೀರಾ, ಪ್ರಪಂಚದಲ್ಲಿ ಎಲ್ಲ ಕಡೆ ಒಂದು ಅನ್ಸರ್ಟಿನಿಟಿ ಶುರುವಾಗಿದೆ. ಕೋವಿಡಿಂದ ಈಗ ತಾನೇ ನಾವು ಸುಧಾರಿಸ್ಕೋತಾ ಇದ್ದೀವಿ. ಕೋವಿಡ್ ಆದ ನಂತರ ಸದಾ ನಮಗೆ ಮನಸ್ಸಲ್ಲಿ ಒಂದು ಆತಂಕ, ಆರೋಗ್ಯದಲ್ಲಿ ಏರುಪೇರು ಇದೆಲ್ಲವನ್ನು ನೋಡ್ತಾ ಬರ್ತಾನೆ ಇದ್ದೀವಿ. ಆದರೆ ಹೆಚ್ಚಾಗಿ ನಾನು ನೋಡ್ತಿದ್ದ ಹಾಗೆ ಕೋವಿಡ್ ನಂತರ ಜನರಲ್ಲಿ ಕಾಡ್ತಾ ಇರೋದಪ್ಪ ಏನಪ್ಪ ಅಂತ ಹೇಳಿದ್ರೆ ಅದು ಆತಂಕ, ಡಿಪ್ರೆಷನ್, ಆಂಗ್ಸೈಟಿ, ಸ್ಟ್ರೆಸ್ ಇದೆಲ್ಲವೂ. ಒಂದು ಮಾನಸಿಕ ಕಾಯಿಲೆ ರೋಗ ಇದೆ ಅಂತಲೇ ಮುಂಚೆ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಈಗ ಹೆಚ್ಚಾಗಿ ನಾವು ಮಾನಸಿಕ ರೋಗಕ್ಕೆ ಈಡಾಗ್ತಿದ್ವಿ. ಅದಲ್ಲದೆ ನಮ್ಮ ಟೆಕ್ನಾಲಜಿ ಕೂಡ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಕಾನ್ಫಿಡೆನ್ಸನ್ನು, ಆತ್ಮಸ್ಥೈರ್ಯ, ಆತ್ಮವಿಶ್ವಾಸವನ್ನು ಕುಗ್ಗಿಸ್ತಾ ಬರ್ತಾ ಇದೆ. ಹೇಗೆ ಅಂತ ಹೇಳಿದ್ರೆ AI ಬರೀ ನಮ್ಮ ಕೆಲಸವನ್ನು ರಿಪ್ಲೇಸ್ ಮಾಡ್ತಾ ಇಲ್ಲ. ನೀವು ನೋಡಿರ್ತೀರ, ಈಗ ಇತ್ತೀಚೆಗೆ ಈ ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರಾ, ಯಾವುದು ಕೆಲವು ವಿಷಯಗಳು ನಿಜನೇ ಆಗಿರಲ್ಲ, ಅದೆಲ್ಲವನ್ನು AI ಸೃಷ್ಟಿ ಮಾಡಿ 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 ಜನರು ಅದನ್ನು ನೋಡಿ ನೋಡಿ ಇದೆಲ್ಲವೂ ನಿಜ ಯಾವುದು, ಸತ್ಯ ಯಾವುದು, ಸುಳ್ಳು ಯಾವುದು ಅನ್ನೋದನ್ನ ಗೊತ್ತಾಗದೆ ತರ್ಕಕ್ಕೊಳಗಾಗ್ತಿದ್ದಾರೆ. ಆದರೆ ಇದೆಲ್ಲದಕ್ಕೂ ಕಾರಣ ಯಾಕೆ ಹೀಗೆ ಸುಮ್ಮನೆ ಏನನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮುಂದೆ ಬರ್ತಕ್ಕಂಥ ದೊಡ್ಡ ಬ್ರೇಕ್ ಡೌನ್ ಏನಪ್ಪ ಅಂತ ಹೇಳಿದ್ರೆ ಮಾನಸಿಕ ಕಾಯಿಲೆ. ಆಲ್ರೆಡಿ ನಾವು ಇದೆಲ್ಲದಕ್ಕೂ ತುತ್ತಾಗ್ತಾ ಇದ್ವಿ. ಮುಂಚೆ ನಾವು ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತಿದ್ವಿ, ಯಾರೋ ಫ್ರೆಂಡ್ಸನ್ನು ನೋಡ್ತಾ ಇದ್ವಿ ಅಥವಾ ಪಾರ್ಟಿಗೆ ಹೋದಾಗ ನಮ್ಮನ್ನು ಗೊತ್ತಿಲ್ಲದೆ ನಾವು ನಮ್ಮನ್ನು ಅವರ ಜೊತೆಗೆ ಕಂಪೇರ್ ಮಾಡ್ಕೋತಾ ಇದ್ವಿ. ನಾನು ದಪ್ಪ ಆಗ್ಬಿಟ್ಟಿದ್ದೀನಿ ಅಥವಾ ಸಣ್ಣಕ್ಕಾಗಿದ್ದೀನಿ, ನನಗೆ ಯಾಕೆ ಅವ್ರ ಥರ ಜೀವನ ಇಲ್ಲ, ನನಗೆ ಯಾಕೆ ಆ ಥರ ಸೀರೆ ತೊಗೊಳಕ್ಕಾಗ್ತಾಯಿಲ್ಲ, ಬಟ್ಟೆ ತೊಗೊಳಕ್ಕಾಗ್ತಿಲ್ಲ ಅಥವಾ ಕಾರ್ ತೊಗೊಳಕ್ಕಾಗ್ತಿಲ್ಲ ಅಂತ ಯಾವಾಗಲೋ ಒಂದ್ಸತಿ ಒಬ್ಬರನ್ನ ನೋಡಿ ಕಂಪೇರ್ ಮಾಡ್ಕೋತಾ ಇದ್ವಿ, ಮತ್ತೆ ಸುಮ್ಮನೆ ಆಗ್ತಾ ಇದ್ವಿ. ಆದರೆ ಇವತ್ತು ಮೊಬೈಲ್ ತೆಗೆದ ಕೂಡಲೇ ಒಂದು 100 ಫಿಲ್ಟರ್ ಇರುತ್ತೆ. ಆ ಫಿಲ್ಟರಲ್ಲಿ ಹಾಕಿ ಅವ್ರು ಖುಷಿಯಾಗಿರೋ ಜಾಗಕ್ಕೆ ಹೋಗಿರ್ತಾರೆ ಅಥವಾ ಏನೋ ಒಂದು ಮಾಡಿರ್ತಾರೆ. ಆ ಬಟ್ಟೆನ ಬಾಡಿಗೆಗೆ ತೊಗೊಂಡಿರ್ತಾರೋ ಅಥವಾ ಗಾಡಿನ ಬಾಡಿಗೆಗೆ ತೊಗೊಂಡಿರ್ತಾರೋ ನಮ್ಗೆ ಗೊತ್ತಿರಲ್ಲ. ಆದರೆ ನೋಡೋ ನಮಗೆ ನನ್ನ ಜೀವನ ಯಾಕೆ ಇಮ್ಮಿಡಿಯೇಟ್ಲಿ ಅವರ ಫೋಟೋಗಳನ್ನು ನೋಡಿದ ತಕ್ಷಣ ನಮ್ಗೆ ಅನ್ಸುತ್ತೆ, ಯಾಕೆ ನನ್ನ ಜೀವನ ಹೀಗಿಲ್ಲ, ನನ್ನ ಚರ್ಮ ಯಾಕೆ ಹೀಗಿಲ್ಲ, ನನಗೆ ಯಾಕೆ ಇಂಥ ವ್ಯಕ್ತಿ ಜೊತೆಗೆ ಸಂಬಂಧ ಇಲ್ಲ, ಅಥವಾ ಹೀಗೆ ನನಗೆ ಯಾಕೆ ಇಂಥ ಕೆಲಸ ಇಲ್ಲ, ನನಗೆ ಯಾಕೆ ಹಣ ಇಲ್ಲ ಅಂತ ಹೇಳಿ ಏನು ಇಲ್ಲ ಅನ್ನೋದನ್ನ ನೋಡ್ಕೊಂಡು ಕೊರಗ್ತಾ ಹೋಗ್ತಿದ್ವಿ. ಆದರೆ ಗೊತ್ತಾ ನಿಮಗೆ, ಇದೆಲ್ಲವೂ ಕೂಡ ನಿಮ್ಮ ಕಾನ್ಫಿಡೆನ್ಸನ್ನು ಕುಗ್ಗಿಸ್ತಾ ಇದೆ. ಮೊದಲು ಎಲ್ಲೇ ಹೋದರೂ ಕೂಡ ಒಂದು ಆತ್ಮವಿಶ್ವಾಸ ಇರ್ತಿತ್ತು, ಒಂದು ಆತ್ಮಸ್ಥೈರ್ಯ ಇರ್ತಿತ್ತು, ಯಾರನ್ನ ಬೇಕಾದರೂ ಮಾತಾಡಿಸ್ಬೇಕು ಅಂತಿತ್ತು, ಅಥವಾ ಎಲ್ಲೇ ಒಂದು ಫಂಕ್ಷನಿಗೆ ಹೋಗ್ತೀವಿ ಅಥವಾ ಒಂದು ಪಾರ್ಟಿಗೆ ಹೋದರೂ ಕೂಡ ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಾ ಇದ್ವಿ. ಇವತ್ತು ಒಬ್ಬರು ಎದುರುಗಡೆ ಸಿಕ್ಕಿದ್ರೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇದೆಯಾ? ಒಂದು ಫ್ರೆಂಡ್ಸು ನೀವೆಲ್ಲರೂ ಒಟ್ಟಿಗೆ ಸೇರ್ತೀರಾ ಅಂತ ಹೇಳಿದರೆ ಒಂದು 10 ನಿಮಿಷ ಮೊಬೈಲ್ ಇಲ್ಲದೆ ಒಬ್ರ ಜೊತೆ ಒಬ್ರು ಮಾತಾಡೋಕ್ಕಾಗ್ತಿದ್ಯಾ? ಮನೆಯವ್ರ ಜೊತೆ ಮಾತಾಡೋಕ್ಕಾಗ್ತಿದ್ಯಾ? ಇಲ್ಲ. ನಾವು ಎಲ್ಲರೂ ಕೂಡ ಗೊತ್ತಿಲ್ಲದ ಹಾಗೆ ಮೊಬೈಲಿಗೆ ಅಡಿಕ್ಟ್ ಆಗ್ತಾ ಹೋಗ್ತಿದ್ವಿ. ಆದರೆ ಇದರಿಂದ ಆಚೆ ಹೇಗೆ ಬರೋದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸುಲಭವಾಗಿ ಬರಲಿಕ್ಕೆ ಸಾಧ್ಯ. ನೋಡಿ, ಹೇಗೆ ಈ ಕೋವಿಡನ್ನು ಸೃಷ್ಟಿ ಮಾಡಿದ್ರೋ ಹಾಗೆ ನಿಮಗೂ ಒಂದು ಗೊತ್ತಿಲ್ಲದೆ ಮೆಂಟಲ್ ಬ್ರೇಕ್ ಡೌನ್ ಮುಂದೆ ಬರ್ತಾ ಇದೆ. ಅದರಿಂದ ಇವತ್ತು ಆಚೆ ಬರಬೇಕಾದ್ರೆ ಎದ್ದೇಳೋಣ, ಎಚ್ಚರ ಆಗೋಣ. ಇವತ್ತಿಂದ ನಾವು ಒಂದು ಸಣ್ಣ ಸಣ್ಣ ಬದಲಾವಣೆ ಮಾಡ್ಕೋತಾ ಹೋದರೆ ಅದು ದೊಡ್ಡ ಪರಿವರ್ತನೆ ಆಗ್ತಾ ಹೋಗುತ್ತೆ. ಇವತ್ತು ನಮಗೆ ನಾವು ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳೋಣ. ಯಾಕಂತ ಹೇಳಿದರೆ ಯಾವಾಗ ನಾವು ಒಂದು ಸಂಕಲ್ಪವನ್ನು ಮಾಡ್ತೀವಿ ಖಂಡಿತ ನಮಗೆ ಒಂದು ಸಿದ್ಧಿ ಬರುತ್ತೆ. ಏನಪ್ಪ ಅಂತ ಹೇಳಿದರೆ, ಬೆಳಗ್ಗೆ ಎದ್ದ ತಕ್ಷಣ ನೀವು ಎದ್ದೇಳ್ತಿರಲ್ಲ, ಈ 90 minutes ಆಫ್ ಯುವರ್ ಡೇ ಇಸ್ ದ ಇಂಪಾರ್ಟೆಂಟ್ ಕ್ರೂಷಿಯಲ್ ಟೈಮ್ ಆಫ್ ಯುವರ್ ಡೇ. ಗೊತ್ತಾ, ಯಾರೇ ಆಗಿರಲಿ, ನೀವು ನೋಡಿದ್ರೆ ಒಂದು ಒಳ್ಳೆ ಅದ್ಭುತವಾದ ಒಂದು ಪೂಜೆ ಮಾಡಬೇಕಾದ್ರೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ತಾರೆ. ಏನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ, ಯೋಗ ಮಾಡಬೇಕಾದ್ರೆ, ಶಿಸ್ತನ್ನು ನಮ್ಮ ಜೀವನದಲ್ಲಿ ಶಿಸ್ತನ್ನು ತರಬೇಕಾದ್ರೆ, ಅಥವಾ ಮೋಸ್ಟ್ ಸಕ್ಸಸ್ಫುಲ್ ಪೀಪಲ್ ನೀವು ಯಾರು ನೋಡಿರ್ತೀರೋ ಅವರು ಎಲ್ಲರೂ ಕೂಡ ಅವರ ಡೇಯನ್ನು ಬೇಗ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ನೀವು ಬೆಳಗ್ಗೆ 4 ಗಂಟೆಗೆ ಎದ್ದೇಳಿ ಅಂತ ಹೇಳ್ತಿಲ್ಲ. ಅಟ್ಲೀಸ್ಟ್ ನೀವು ಎದ್ದ ಕೂಡಲೇ 90 minutes ನಿಮ್ಮ ಫೋನನ್ನು ಒಂದು ಶತ್ರುವಿನ ಥರ ನೋಡ್ತಾ ಹೋಗಿ. ಯಾಕಂತ ಹೇಳಿದ್ರೆ ಫಸ್ಟ್ ಟೈಮ್ ಮೊಬೈಲ್ ತೆಗೆದ ತಕ್ಷಣ ಏನು ಮಾಡ್ತೀರಾ, ಯಾರು ಗುಡ್ ಮಾರ್ನಿಂಗ್ ಅಂತ ಕಳಿಸಿದ್ದಾರೆ ನೋಡ್ತೀರಾ, ಅಥವಾ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀರಾ, ಅಥವಾ ಇನ್ನೊಂದೇನೋ ಓಪನ್ ಮಾಡ್ತೀರಾ, ಅದು ಸುಳ್ಳು ನಿಜನೋ ಒಂದು ಗೊತ್ತಿರಲ್ಲ. ಪ್ರಪಂಚದಲ್ಲಿ ಮೂಲೆ ಆಗ್ತಕ್ಕಂಥ ವಿಷಯಗಳನ್ನು ಕೂಡ ಸಂಗ್ರಹಿಸ್ತಾ ಹೋಗ್ತೀರಾ. ಅದೆಲ್ಲವೂ ಕೂಡ ನಿಮ್ಮ ಸುಪ್ತ ಮನಸ್ಸಲ್ಲಿ ಕೂತು ಗೊತ್ತಿಲ್ಲದ ಹಾಗೆ ನಿಮಗೆ ಆತಂಕವನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ. ಸೊ 90 minutes ಮೊಬೈಲಿಂದ ದೂರ ಇಡಿ. ನಿಮ್ಮ ಬೆಡ್ಶೀಟ್ಸನ್ನು ನೀವೇ ಮಡಚೋದಾಗಿರಬಹುದು. ಯಾಕೆ ಇದು ಅಂತ ಹೇಳಿದ್ರೆ, ಇಡೀ ದಿನ ನಿಮಗೆ ಆಯಾಸವಾಗಿ ಬರ್ತೀರಾ, ಬಂದ ತಕ್ಷಣ ಎಲ್ಲಿ ಹುಡುಕ್ತೀರಾ, ಮಲಗಿದ್ರೆ ಸಾಕು ಅನ್ಸುತ್ತೆ. ಯಾವಾಗ ನಿಮ್ಮ ಬೆಡ್ ಆರ್ಗನೈಸ್ಡ್ ಆಗಿರುತ್ತೋ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮಗೆ ಒಂದು ಕಾನ್ಫಿಡೆನ್ಸನ್ನು ಬರ್ತಾ ಹೋಗುತ್ತೆ, ಒಂದು ಸೆನ್ಸ್ ಆಫ್ ಅಚೀವ್ಮೆಂಟನ್ನು ತರ್ತಾ ಹೋಗುತ್ತೆ. ಮತ್ತೇನು ಅಂತ ಹೇಳಿದರೆ, ನೀವು ಎಲ್ಲಿ ಇರ್ತೀರೋ ಆ ಜಾಗವನ್ನು ತುಂಬ ಅತಿಯಾಗಿ ಹೆಚ್ಚಾಗಿ ಅಚ್ಚುಕಟ್ಟಾಗಿ ಇಡಲಿಕ್ಕೆ ಶುರು ಮಾಡಿ. ಯಾಕೆ ಗೊತ್ತಾ, ನಾವು ಎಲ್ಲಿ ಇರ್ತೀವೋ ಅದು ನಮ್ಮ ಪರ್ಸ್ನಾಲಿಟಿಯನ್ನು ಎಕ್ಸ್ಟೆನ್ಷನ್ ಆಗಿರುತ್ತೆ. ಯಾವಾಗ ನಾವು ತುಂಬ
ತುಂಬ ಗಲೀಜಾಗಿರೋ ಜಾಗದಲ್ಲಿರೋದು, ಅಥವಾ ಮೈ ಒರೆಸ್ಕೊಂಡಿರೋ ಟವಲ್ ಬೆಡ್ ಮೇಲೆ ಹಾಕ್ಬಿಡೋದು, ಅಥವಾ ಇನ್ನೊಂದೇನೋ ಒಂದು ಹಳೆ ಬಟ್ಟೆಗಳನ್ನು ಒಗೆಯಕ್ಕೆ ಹಾಕದೇ ಇರೋದು, ತಲೆ ಬಾಚ್ಕೊಂಡು ಕೂದಲು ಅದರಲ್ಲೇ ಬಿಟ್ಟಿರೋದು, ಇದೆಲ್ಲವೂ ಕೂಡ ನಾವು ಎಷ್ಟು ಕ್ಲಮ್ಸಿ ಅನ್ನೋದನ್ನು ತೋರಿಸ್ತಾ ಹೋಗ್ತದೆ. ಯಾವಾಗ ನಾವು ಈ ಒಂದು ಡಿಸ್ಆರ್ಗನೈಸ್ಡ್ ಎನ್ವೈರ್ಮೆಂಟಲ್ಲಿ ಇರ್ತೀವೋ ನಮಗೂ ಕೂಡ ಅಷ್ಟೇ ಗೊತ್ತಾಗಲ್ಲ. ನೀವು ಬೇಕಾದ್ರೆ ನೋಡಿ, ಒಂದು ಎಫಿಷಿಯನ್ಸಿಯಲ್ಲಿ ನೋಡಿ, ನಿಮ್ಮ ಆಫೀಸ್ ಟೇಬಲನ್ನು ತುಂಬ ಕ್ಲೀನಾಗಿ ಇಟ್ಟಿರಿ, ನಿಮ್ಮ ವರ್ಕ್ ಎಫಿಷಿಯನ್ಸಿ ಹೆಚ್ಚಾಗ್ತಾ ಹೋಗುತ್ತೆ. ಯಾವಾಗ ಅದು ತುಂಬ ಅಷ್ಟೊಂದು ಫೈಲ್ಗಳು ನೋಡಿರ್ತೀರಲ್ವ, ಗೌರ್ಮೆಂಟ್ ಆಫೀಸ್ಗಳಲ್ಲಿ ಯಾಕೆ ಕೆಲಸ ನಿಧಾನಕ್ಕಾಗತ್ತೆ ಅಂತ ಹೇಳಿದರೆ ಅಷ್ಟೊಂದು ಫೈಲ್ಗಳಿರುತ್ತೆ, ಬ್ರೈನ್ ಕೂಡ ಆರ್ಗನೈಸ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ಯಾವಾಗ ನಾವು ಎಲ್ಲಿರ್ತೀವೋ ಅಲ್ಲಿ ತುಂಬ ಆರ್ಗನೈಸ್ಡ್ ಆಗಿರ್ತೀವೋ ನಮ್ಮ ಬ್ರೈನ್ ಕೂಡ ತುಂಬ ಚುರುಕಾಗಿ ಕೆಲಸ ಮಾಡಲಿಕ್ಕೆ ಶುರುವಾಗುತ್ತೆ. ಒಂದೊಂದು ಸಣ್ಣ ಮೈಕ್ರೋ ಹ್ಯಾಬಿಟ್ಸನ್ನು ಶುರು ಮಾಡೋಣ. ಹೇಳಿದೆವು 90 ನಿಮಿಷ ಮೊಬೈಲನ್ನು ಮುಟ್ಟೋದು ಬೇಡ ಅಂತ. ಆ 90 ನಿಮಿಷದಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ನಿಮ್ಮ ದೇಹವನ್ನು ದಂಡಿಸ್ಲಿಕ್ಕೆ ಶುರು ಮಾಡಿ. ಯಾಕೆ ಅಂತ ಹೇಳಿದ್ರೆ ಯಾವತ್ತೂ ತಿಳ್ಕೊಳ್ಳಿ, ಹೆಲ್ತಿ ಬಾಡಿ ಹೆಲ್ದಿ ಮೈಂಡ್, ಹೆಲ್ದಿ ಮೈಂಡ್ ಹೆಲ್ದಿ ಬಾಡಿ, ಇದೆರಡೂ ಕೂಡ ಹ್ಯಾಂಡ್ ಇನ್ ಹ್ಯಾಂಡ್ ಇರುತ್ತೆ. ನಮ್ಮ ದೇಹ ಒಂದೇ ಕಡೆ ಕೂತ್ಕೊಳ್ಳಿಕ್ಕೆ ಇಲ್ಲ. ಯಾವಾಗಲೂ ಅಷ್ಟೇ ಒಂದು ನೀರನ್ನು ತಗೊಳ್ಳಿ, ಅದನ್ನು ಹಾಗೆ ಇಟ್ಬಿಡಿ ಒಂದು ಪಾತ್ರೆಯಲ್ಲಿ, ನಿಮಗೆ ಗೊತ್ತಿಲ್ಲದ ಹಾಗೆ ತಳ ಕಟ್ಟಿಬಿಡುತ್ತೆ ಅಲ್ವಾ. ಹಾಗೆ ನಮ್ಮ ದೇಹದಲ್ಲೂ ಕೂಡ 70% ಆಫ್ ಅವರ್ ಬಾಡಿ ಇಸ್ ಮೇಡ್ ಅಪ್ ಆಫ್ ವಾಟರ್. ಹಾಗಿದ್ಮೇಲೆ ನಮ್ಮ ಬಾಡಿ ಮೊಮೆಂಟಮಲ್ಲಿ ಇರಬೇಕು. ಯಾವಾಗ ನಾವು ಹಾಗೆ ಇಟ್ಬಿಡ್ತೀವೋ ಜಡ ಹಿಡಿದ್ಬಿಡುತ್ತೆ. ಮನಸ್ಸು ಕೂಡ ಬ್ರೈನ್ ಕೂಡ ಶಾರ್ಪಾಗಿ ವರ್ಕ್ ಆಗಲ್ಲ. ಗೊತ್ತಿಲ್ಲದ ಹಾಗೆ ಬ್ರೈನ್ ಫಾಗು, ಮರವು ಇದೆಲ್ಲವೂ ಶುರು ಆಗ್ತಾ ಹೋಗುತ್ತೆ. ಹಾಗಾಗಿ 1 ಅವರ್ ಬ್ರೈನ್ ವಾಕ್ 1 ಅವರ್ ನೀವು ವಾಕಿಂಗ್ ಅಥವಾ ಎಕ್ಸಸೈಸ್ ಆಗಿರಬಹುದು, ಅಥವಾ ಯೋಗ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಏನಾದರೂ ಆಗಿರಲಿ 1 ಅವರ್ ನಿಮಗೆ ಅಂತ, ನಿಮ್ಮ ಬಾಡಿಗೆ ಅಂತ ಕೊಡಿ. ಅಟ್ಲೀಸ್ಟ್ 15 ಮಿನಿಟ್ಸ್ ಆಫ್ ಯುವರ್ ಟೈಮ್. ನಾನು ಬೆಳಗ್ಗೆ ಎದ್ದ ತಕ್ಷಣ ಆದಿತ್ಯ ಹೃದಯ ಸ್ತೋತ್ರವನ್ನು ಕೇಳ್ತೀನಿ, ಅಥವಾ ಯಾವುದೇ ಧರ್ಮ ಆಗಿರಲಿ, ನಾವು ಯಾವುದೇ ಧರ್ಮದವರಾಗಿದ್ದರೂ ಕೂಡ ನಮಗೆ ಒಂದು ಸ್ಪಿರಿಚುವಲ್ ಕನೆಕ್ಷನ್ ಅನ್ನೋದು ತುಂಬ ಮುಖ್ಯ. ಬೆಳಗ್ಗೆ ಎದ್ದ ಕೂಡಲೇ ಯಾವುದಾದ್ರೂ ಅಷ್ಟೇ ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಆದಿತ್ಯ ಹೃದಯ ಸ್ತೋತ್ರಂ ಆಗಿರ್ಬೋದು, ಯಾವುದನ್ನಾದರೂ ಒಂದು ಸ್ಪಿರಿಚುವಲ್ ಕನೆಕ್ಷನನ್ನು ಇಟ್ಕೋತಾ ಹೋಗಿ. ನಂತರ ನಿಮಗೆ ಲೈಫಲ್ಲಿ ಈಗ ಇನ್ಸ್ಟಾಗ್ರಾಮು ಅಥವಾ ಮೊಬೈಲು ಅದು ಯಾವ್ದಾರನ್ನ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಯಾವುದು ಮೋಟಿವೇಶನ್ ಅನಿಸಲ್ಲ. ಯಾರು ತುಂಬ ಫೇಕ್ ಅನಿಸ್ತಾರೆ. ಕೆಲವು ಫ್ರೆಂಡ್ಸ್ ಇರ್ತಾರೆ, ನೋಡಿದ್ದೀರಾ, ಎಲ್ಲವೂ ನೀವು ಹಾಕ್ತಕ್ಕಂಥ ಸ್ಟೋರೀಸ್ ಎಲ್ಲವನ್ನೂ ನೋಡ್ತಾ ಇರ್ತಾರೆ, ಆದರೆ ಸೈಲೆಂಟ್ ವಾಚರ್ಸ್ ಆಗಿರ್ತಾರೆ. ಒಂದು ಲೈಕ್ ಇರಲ್ಲ, ಅಥವಾ ಒಂದು ಹುರಿದುಂಬಿಸೋದಿರೋದಿಲ್ಲ, ಏನೂ ಇಲ್ಲ. ಆದರೆ ಯಾರೋ ನಿಮಗೆ ಗೊತ್ತೇ ಇರಲ್ಲ, ಅವರು ನಿಮ್ಮನ್ನು ಹುರಿದುಂಬಿಸ್ತಾ ಇರ್ತಾರೆ. ನಿಮಗೂ ಗೊತ್ತಿರುತ್ತೆ ಆ ವ್ಯಕ್ತಿ ತುಂಬ ಟಾಕ್ಸಿಕ್ ಅಂತ. ಅಂಥವರಿಂದ ದೂರ ಇರೋಕ್ಕೆ ಶುರು ಮಾಡಿ. ಯಾಕಂತ ಹೇಳಿದ್ರೆ ನಾನು ಕಟ್ ಆಫ್ ಮಾಡಿ ಅಂತ ಹೇಳ್ತಿಲ್ಲ, ಆದರೆ ಒಂದು ಸ್ಟ್ರಾಂಗ್ ಬೌಂಡ್ರೀಸನ್ನು ಹಾಕೋದು ಕಲೀರಿ. ಯಾಕಂತ ಹೇಳಿದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಪ್ರೈವಸಿ ಈಸ್ ಪವರ್. ಯಾವುದು ನಿಮಗೆ ತುಂಬ ಖುಷಿಯಾಗಿರುತ್ತೋ ಅದನ್ನು ಇಡೀ ಊರಿಗೆ ತೋರಿಸ್ಬೇಕು ಅಂತಿಲ್ಲ. ಯಾವಾಗ ತೋರಿಸ್ತಾ ಹೋಗ್ತೀವಿ ನಾವು ಅವರಿಗೆ ಪವರ್ ಕೊಡ್ತಾ ಹೋಗ್ತೇವೆ. ಸೊ ಹಾಗಾಗಿ ಯಾರೇ ಒಂದು ಫ್ರೆಂಡ್ ಅಥವಾ ನಿಮ್ಮ ರಿಲೇಟಿವ್ಸ್ ಆಗಿರಬಹುದು, ಅಥವಾ ನಿಮ್ಮ ಸಂಗಾತಿ ಆಗಿರಬಹುದು, ಅಥವಾ ನಿಮ್ಗೆ ಯಾರಾದರೂ ಎನರ್ಜಿ ವ್ಯಾಂಪೈರ್ಸ್ ಅಂತ ಇರ್ತಾರೋ ಅವರಿಗೆ ಬೌಂಡ್ರಿ ಹಾಕೋದನ್ನು ಶುರು ಮಾಡಿ. ಆಮೇಲೆ ನಂತರ ಲರ್ನ್ ಟು ಸೇ ನೋ ಅನ್ಅಪಾಲಜಿಟಿಕಲಿ. ಅಂತ ಹೇಳಿದ್ರೆ ಕೆಲವು ಸತಿ ನಾವು ಯಾರಿಗಾದರೂ ಇಲ್ಲ ಅಂತ ಹೇಳಬೇಕಾದ್ರೆ ಎಷ್ಟು ಪರಿತಪಿಸ್ತೀವಿ ಅಲ್ವಾ. ಅಯ್ಯೋ ನಾನು ಇಲ್ಲ ಅಂತ ಹೇಳಿಬಿಟ್ರೆ ಅವ್ರೇನು ಅನ್ಕೊಂಡ್ಬಿಡ್ತಾರೆ, ನನ್ನ ಬಗ್ಗೆ ಏನು ಅನ್ಕೋತಾರೆ, ಹಾಗೆ ಹೀಗೆ. ಇವತ್ತು ಯಾರೋ ಒಬ್ರು ಕಟ್ಟ ನಿಮ್ಗೆ ಇಷ್ಟನೇ ಇರಲ್ಲ, ಆದರೂ ಹೋಗಬೇಕು ಅಂತ ಹೋಗ್ತಿರ್ತೀರಾ, ಅವ್ರ ಜೊತೆ ಮಾತಾಡಿಸ್ಬೇಕು ಅಂತ ಮಾತಾಡ್ತಿರ್ತೀರಾ, ಅಥವಾ ಯಾರೋ ನಿಮ್ಮ ರಿಲೇಟಿವ್ಸು ಏನೋ ನಿಮಗೆ ಇಲ್ಲ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ. ಆದರೆ ಅವ್ರಿಗೆ ಎಲ್ಲಿ ಬೇಜಾರು ಮಾಡಿಬಿಡ್ತೀನೋ, ಎಲ್ಲಿ ಏನೋ ಅಂದ್ಬಿಡ್ತೀನೋ ಅಂತ ಹೇಳಿ ಎಲ್ಲವನ್ನೂ ತಗೋತಾ ಹೋಗ್ತೀವಿ. ಇದು ಕೂಡ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸ್ತಾ ಬರ್ತಾ ಇರುತ್ತೆ. ಹಾಗಾಗಿ ಇಂತಹ ಒಂದು ಸಣ್ಣ ಸಣ್ಣ ಆಲ್ಟ್ರೇಷನನ್ನು ಮಾಡ್ಕೋತಾ ಹೋದರೆ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ ಎಲ್ಲವೂ ದೊಡ್ಡದಾಗ್ತಾ ಹೋಗುತ್ತೆ. ನೀವು ಒಂದು ಉನ್ನತವಾದ ವ್ಯಕ್ತಿಯಾಗಿ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಸಂಗ್ರಹಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.